ಏನು ಪ್ಲ್ಯಾನ್ ಇದು? ಅದು ಓಪನ್ ಮಾಡಿದ್ಮೇಲೆ ಒಂದು ಬಾಕ್ಸಲ್ಲಿ ಮಾವಿನಕಾಯಿ ಇದೆ, ಇನ್ನೊಂದು ಬಾಕ್ಸಲ್ಲಿ ಅದು ಸರ್ಪ್ರೈಸ್. ವಿಡಿಯೋ ತೋರಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಬ್ರದರ್ ಮದುವೆ. ಇವಾಗ ಟೈಮ್ ಬಂದು 7:30. ನಾವು 5-6 ಹೋಗ್ಬೇಕಿತ್ತು. ನನ್ನ ಮಗ ಅಳಕ್ಕೆ ಸ್ಟಾರ್ಟ್ ಮಾಡಿದವನು ನಿಲ್ಲಿಸೇ ಇಲ್ಲ, ನಾನ್ ಸ್ಟಾಪ್ ಒಂದೇ ಸಮ ಅಳ್ತಾನೆ ಇದ್ದ. ನಂದು ಮಗ ರೋಸಲ್ಲ, ಆದ್ರೆ ಇವತ್ತು ರೋಸ್ತಲೇ ಸುಮ್ಮನಿಲ್ಲ. ಯಪ್ಪ ಯಾವ ಲೆವೆಲಿಗೆ ರೋಸ್ಬಿಟ್ಟ ಅಂದರೆ ಮೋಸ್ಟ್ಲಿ ನನ್ನ ಮದುವೆಗೆ ಹೋಗೋಕ್ಕಾಗದ್ದೇ ಇಲ್ಲ ಅಂದ್ಕೊಂಡೆ. ಆ ಲೆವೆಲಿಗೆ ರೋಸ್ತಾ. ಈಗ ಸ್ವಲ್ಪ ಪರವಾಗಿಲ್ಲ. ಸೊ ನೋಡಬೇಕು. ಇವಾಗ ಹೊರಟಿದ್ದೀವಿ. ಅಮ್ಮ ಪೂಜೆ ಮಾಡ್ತಿದ್ದಾರೆ. ಹಾಯ್ ಮಗ್ನೆ. ಹಾಯ್. ಯಪ್ಪ ಎಷ್ಟು ಯಾಕಷ್ಟು ಹಠ ಮಾಡ್ದೆ ಅಂತ ಗೊತ್ತಿಲ್ಲ, ಸಿಕ್ಕಾಬಿಟ್ಟು ಹಠ ಮಾಡ್ಬಿಟ್ಟ. ಇವಾಗ ಹೊರಟಿದ್ದೀವಿ, ಹೋಗ್ಬೇಕು. ಅಮ್ಮನೂ ಬರ್ತಾರೆ, ಅಮ್ಮ ಪೂಜೆ ಮಾಡ್ತಿದ್ದಾರೆ. ಅವರು ಟೆನ್ಷನ್ ಆಗ್ಬಿಟ್ರು, ಒಂದೇ ಸಮ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನಲ್ಲ, ಯಾಕೆ ಏನು ಅಂದ್ಬಿಟ್ಟು. ಇವಾಗ ಅಲ್ಲಿ ಹೋಗ್ಬೇಕು. ಏನೇನು ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ಎಲ್ಲ ಬಂದಿರ್ತಾರೆ ಫ್ರೆಂಡ್ಸ್ ಎಲ್ಲ. ಲೇಟ್ ಆಯಿತು. ಏನು ಅನ್ಕೊಂತಾರೋ ನಮ್ಮಣ್ಣ, ಅದು ಗೊತ್ತಿಲ್ಲ. ಏನೂ ಮಾಡೋಕ್ಕಾಗಲ್ಲ. ಮಕ್ಕಳಾದ್ಮೇಲೆ ಈ ಲೆವೆಲ್ಗಿರುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ನೋಡಿ ನನ್ನ ಮಗ ನಗ್ತಾವನೆ. ಮಾಡೋದೆಲ್ಲ ಮಾಡ್ಬಿಟ್ಟು ಸ್ಮೈಲ್ ಮಾಡು, ಆಯಿತಾ? ಹಾಂ, ಏನು ಗೊತ್ತೇ ಇಲ್ಲ, ಇನ್ನೋಸೆಂಟ್ ಮಗ. ಏನು ಹೋಗೋಣ, ಮಾಮೂನ್ ಮದುವೆಗೆ ಹೋಗೋಣ. ರೆಡಿ ರೆಡಿ. ಓಕೆ ಗೈಸ್, ಇವಾಗ ಹೊರಟಿದ್ದೀವಿ. ಅಲ್ಲೋಗ್ಬಿಟ್ಟು ಸಿಗ್ತೀನಿ ನಾನು ನಿಮಗೆ. ಹಾಯ್. ಹೆಂಗ ಅನಿಸ್ತಿದೆ ಫ್ರೆಂಡ್ ಮದುವೆ ಆಗ್ತಿದೆಯಲ್ಲ? ನಿಮ್ಗೆ ಹೆಂಗೆ ಅನಿಸ್ತಿದೆ? ತುಂಬಾ ಬೇಜಾರಾಗ್ತಿದೆ. ನಮ್ಮ ಗ್ರೂಪಿಂದ ಒಬ್ಬ ಎಕ್ಸಿಟ್ ಆಗ್ತಿದ್ನಲ್ಲ, ಅದಕ್ಕೆ ನಿಮ್ಗೆ ಫುಲ್ ಖುಷಿ ಆಗ್ತಿದೆ. ಅವನು ಒಳ್ಳಗೆ ಬಿದ್ದು ಅಳ್ಳಂಗಿದೆ. 2 ತಿಂಗಳು ಖುಷಿ ಆಗುತ್ತೆ. ಸಿಗ್ತಾ ಇದೆ. ವಿ ಆರ್ ವೆರಿ ಹ್ಯಾಪಿ. ನಾವೆಲ್ಲರೂ ಒಟ್ಟಿಗೆ ಸೇರಿರೋದು ಮದುವೆಗೆ. ಮದುವೆ ಗಂಡಿಗಿಂತ ನೀನೇ ಪಳ್ಳ ಅಂತಿದ್ಯಾ? ಕರ್ಕೊಂಡೋಗಿ ವೈಫ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಬಿಡು. ಇನ್ನೊಂದ್ಸಲ ರಿಸೆಪ್ಷನ್ ಮಾಡ್ಕೊಂಡಿವಂತೆ. ಮ್ಯಾರೇಜ್ ರೀಮೇಕ್ ಮಾಡಿಸ್ಬೇಕು ಇವ್ನಿಗೆ. ಹೈಟ್ ಮ್ಯಾಚ್ ಐತಿಲ್ಲ, ಈ ಕೆಳಗಿಳಿ ಇಲ್ಲ ಮೇಲೆ ಹಚ್ಚು. ಹಾಂ ಓಕೆ. ಹೆಂಗಿದೆ ಫೀಲು? ಯಪ್ಪ ನನ್ನ ಮಗ ಅಳಕ್. ಹಾಯ್ ಸರ್. ನನ್ನ ಮಗನ ಹತ್ರ ಮಾತ್ರ ಹೋಗ್ಬೇಡಿ, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ನೀನಿಂದ ಮದುವೆ ಮಾಡ್ದಂಗೆ ನಾನು. ಹಾಂ 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 ಹಾಂ. ಏನು ಮಗನ ನೀನು? ಅಮ್ಮಂಗೆ ಊಟ ಮೇಲೆ ತೊಗೊಂಡು ಬಂದಿದ್ದೀವಿ. ಕೆಳಗಡೆ ಹೋದರೆ ಬಿಡಲ್ಲ ಅಂದ್ಬಿಟ್ಟು ಬ್ಲಾಗ್, ಯೂಟ್ಯೂಬ್ ಬ್ಲಾಗ್. ಊಟನಾ ಅಮ್ಮಂಗೆ. ಪಾಪ ನಮ್ಮ ಮಮ್ಮಿ ಪಾಪು ನೋಡ್ಕೊಂಡು ಮೇಲಿದ್ದಾರೆ. ಮದುವೆಗೆ ಬಂದಿರೋದಷ್ಟೇ, ಒಬ್ಬರು ಮುಖನೂ ಅಮ್ಮ ನೋಡಿಲ್ಲ. ಹೌದು, ನನ್ನ ಮಗನ ಪ್ರಭಾವ. ಇಬ್ಬರು ಮಿಂಚಿಂಗ್ ಇಬ್ಬರು ಮಿಂಚುತ್ತಿದ್ದೀರಾ? ಬಂದಿದ್ದಷ್ಟೇ, ಯಾರಿಗೂ ಮುಖ ತೋರಿಸ್ಲಿಲ್ಲ. ಫೈನಲಿ ಪಾಪಂಗೆ ಕರ್ಕೊಂಡು ಹೋಗ್ತಿದ್ದಾರೆ. ಬಾಯ್ ಮಗ್ನೆ. ಸಿಕ್ಕಾಬಡೆ ರೋಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಏನು ಪ್ಲ್ಯಾನ್ ಇದು? ಅದು ಓಪನ್ ಮಾಡಿದ್ಮೇಲೆ ಒಂದು ಬಾಕ್ಸಲ್ಲಿ ಮಾವಿನಕಾಯಿ ಇದೆ, ಇನ್ನೊಂದು ಬಾಕ್ಸಲ್ಲಿ ಅದು ಸರ್ಪ್ರೈಸ್. ವಿಡಿಯೋ ತೋರಿಸಿತ್ತು. ವಾವ್, ಯಾರ್ದು ಐಡಿಯಾ? ಸಖತ್ತಾಗಿದೆ. ಏನ್ರಿ ಎಲ್ಲಿಂದ ಬಂತ್ರಿ ಐಡಿಯಾ? ಮಾವಿನಕಾಯಿ ಹಾಕ್ರಿ. ಏನ್ರಿ ಇದೆ ಇದರಲ್ಲಿ? ಹೇಳ್ಬೇಕು, ನಮಗೆ ಗೊತ್ತಿಲ್ವಲ್ಲ. ನುಗ್ಗೆಕಾಯಿ ಇಟ್ಟಿದ್ದೀರಾ ಇದರಲ್ಲಿ? ಸರ್ಪ್ರೈಸ್ ಇದೆ. ಪಾಪ ಹೊಸ ಮದುವೆ ಆಗ್ತಾ ಇದ್ದಾಳೆ. ಸರ್ಪ್ರೈಸ್. ಇವ್ರಿಗೆ ಮಾತೇ ಪಾಪ ಅಂತ ಚಂದ ತುಂಬ ಕೇಳಾಗಿ ಹಾಕೊಳ್ಳೋ ಅಂತ ಪರ್ಸನ್ ಬೇಕು ನನಗೆ. ಕಾಂಟ್ಯಾಕ್ಟ್
ನನ್ನ ಮಗನ್ ನೋಡ್ಕೊಂತೀನಿ ಅಂತ ಅಂದೆ. ನನ್ನ ಮಗ ಪಾಪ ಮನೆಗೆ ಹೋಗ್ಬಿಟ್ಟ. ಸ್ವಲ್ಪ ನೋಡಿ ಗೈಸ್, ಇವರೇ ನನ್ನ ಮಗನ್ ನೋಡ್ಕೊಂತೀನಿ ಇಂದ ಪಾಪ ನನ್ನ ಮಗ ಹತ್ತು ಮನೆಗೆ ಹೋಗ್ಬಿಟ್ಟ. ನನ್ನ ಹತ್ರ ಕರ್ಕೊಂಡ್ ಬಿಡ್ಲಿಲ್ಲ. ಇವ್ರು ನೋಡಿ ಬುದ್ಧಿವಂತರು, ಅವ್ರ ಮಗಳನ್ನ ಅವ್ರ ಅಮ್ಮನ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಆರಾಮಾಗಿರ್ಬೇಕಂತೆ. ನಮ್ಮ ಪಾಡು ನೋಡಿ ಇಲ್ಲಿ, ನಮ್ಮ ಪಾಡು ಹಿಂಗಾಗಿದೆ ಅಂದ್ರೆ ಇದೆಲ್ಲ ನೋಡ್ಬಿಟ್ಟು ನಾವು ಸಿಂಗಲ್ ಆಗಿರ್ಬೇಕು ಅಂತ ಡಿಸೈಡ್ ಆಗಿದ್ದೀವಿ. ವೆರಿ ಬ್ಯಾಡ್. ಇವ್ರು ನೋಡಿ, ಇವ್ರು ಇದಾರಲ್ಲ, ಇವ್ರ ಹಸ್ಬೆಂಡ್. ಇವರು ಹೆಂಗಿದೆ ನಿಮ್ಮ ಪಾಪನ್ ಬಿಟ್ಟಿರೋ ಫೀಲ್? ಏನು ಆರಾಮಾಗಿದ್ದೀನಿ ಇವಾಗ ಅಲ್ವಾ? ಬಿಂದಾಸ್ ಅಲ್ಲ. ಇವರು ಮದುಮಗ ಅವರಪ್ಪ. ಇವರು ಹಾಯ್ ಮಾಡಿ ಅಂಕಲ್ ಅಷ್ಟೇ. ಅಂಕಲ್ ಸಿಂಪಲ್. ಇದೆಲ್ಲ ನೋಡಿದ್ಮೇಲೆ ಲಾಸ್ಟಿಗೆ ಅನ್ಸೋದು ಮದುವೆ ನಿಜವಾಗ್ಲೂ ಆಗ್ಬೇಕ ಅಂತ. ಇದೆಲ್ಲ ಹೌದು. ಇನ್ನೊಂದೇನಂದ್ರೆ ಇನ್ನೊಂದೇನು ಗೊತ್ತಾ, ಮಕ್ಕಳು ಪಪ್ಪನ ಹತ್ರ ಹೋದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲ ಅಂತ ನಮ್ಮ ಹತ್ರ ಇದ್ದಾಗ ವೈಲೆಂಟ್ ಆಗಿಬಿಡ್ತಾರೆ. ಅವಾಗ ಅವ್ರ ಪಪ್ಪನ ಏನು ಅನ್ಕೋಬೇಕು ಗೊತ್ತಾ, ನಾವು ಸುಮ್ಮನೆ ಮತ್ತೆ ಇದು ರೀಸನ್ ಏನು ಮತ್ತೆ ಇವಾಗ? ಇದು ರೀಸನ್ ಏನು ಮತ್ತೆ ಇವಾಗ? ರೀಸನ್ ಅದು ನೀನು ಮಾಮ ಇದೆಯಾ ಅಂತ. ಹೆಂಗಿದೆ ನಿಮ್ಗೆ? ಹೆಂಗ್ ಅನಿಸ್ತಿದೆ? ಹೊಸ ಜೀವನಕ್ಕೆ ಕಾಲಿಡ್ತಿದ್ದೀರಾ? ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿದ್ವಿ. ಒಂದು ಸ್ಟಾರ್ಟಿಂಗ್ ಒಂದು ಕೇಕ್ ಕಟ್ ಮಾಡಿಸ್ಬಿಟ್ಟು ಫನ್ನಿಯಾಗಿ ಗಿಫ್ಟ್ ಎಲ್ಲ ಕೊಡೋಣ, ಅದು ಸ್ವಲ್ಪ ಎಂಟರ್ಟೈನಾಗಿ ಚೆನ್ನಾಗಿರುತ್ತೆ, ಅವನಿಗೂ ಒಂದು ಮೆಮೊರಿ ಉಳಿಯುತ್ತೆ ಅಂದ್ಬಿಟ್ಟು. ನನ್ನ ಮದುವೆಲಿ ಅವ್ನು ಹಾಗೆ ಮಾಡಿದ್ದು, ತುಂಬ ಫನ್ನಿಯಾಗೆಲ್ಲ ಗಿಫ್ಟ್ ಕೊಟ್ಟಿದ್ದೆ. ಸೊ ಹಾಗಾಗಿ ನಾವು ಅವನಿಗೆ ಪ್ಲ್ಯಾನ್ ಮಾಡಿದ್ವಿ ಕೆಲವೊಂದು ಫನ್ನಿಯಾಗಿ ಗಿಫ್ಟ್ ಕೊಡೋಣ ಅಂದ್ಬಿಟ್ಟು. ಕೆಲವೊಂದು ವರ್ಕ್ ಆಯಿತು, ಇನ್ನು ಕೆಲವೊಂದು ಫ್ಲಾಪ್ ಆಯಿತು. ನೋಡಿ ಫುಲ್ಲು ನಿಮಗೆ ಗೊತ್ತಾಗುತ್ತೆ. ತೆಗಿಯಂಗಿಲ್ಲ 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 ತೆಗಿಯಂಗಿಲ್ಲ. ಫೋಟೋ ತೆಗಿತಾವ್ರಾ? ಪರವಾಗಿಲ್ಲ. ಬಿಡು ಬೇಡ, ಟೈಮ್ ಆಗುತ್ತೆ. ಒಂದೊಂದೇ ಓಪನ್ ಮಾಡಬೇಕು. ತಿನ್ಸು, ಸ್ವಲ್ಪ ತಿನ್ಸು, ಸ್ವಲ್ಪ ತಿನ್ಸು, ಸ್ವಲ್ಪ ತಿನ್ಸು. ನೆಕ್ಸ್ಟ್ ಏನದು? ಏನದು? ತಿನ್ಸು ತಿನ್ಸು. ಕಡು 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 ಕಡು. ನೆಕ್ಸ್ಟ್ ಡೇ ದಾರಿಗೆ ಹೋಗ್ತಾ ಇದೀವಿ. ಇಲ್ಲಿ ನನ್ನ ಫ್ರೆಂಡ್ಸು. ಹಾಯ್, ಈ ಕಡೆ ಬಾ.
ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಟೈಮ್ ಆಗಿಬಿಟ್ಟಿದೆ. ಅವಳ ಪಾಪುನು ಮಲಗಿದ್ದಾನೆ, ನನ್ನ ಪಾಪುನು ಮಲಗಿದ್ದಾನೆ. ನನ್ನ ಪಾಪುನ ಕ್ಯಾರಿ ಮಾಡಬೇಕು. ನನ್ನ ಪಾಪುನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ. ನೆನ್ನೆನೇ ಸಾಕು ಅನಿಸ್ಬಿಟ್ಟಿದ್ದಾನೆ. ಸೊ ಹಾಗಾಗಿ ಅವ್ನು ಇವತ್ತು ಕರ್ಕೊಂಡು ಹೋಗ್ತಿಲ್ಲ. ಬೇಗ ಹೋಗಿ ಬೇಗ ಬರಬೇಕು ಅಂದ್ಕೊಂಡಿದ್ವಿ, ನೋಡಬೇಕು. ಹಾಯ್ ಆಂಟಿ. ಹಾಯ್ ಅಂಕಲ್. ಹ್ಞೂ ಹಾಯ್ ಯಜಮಾನ್ರೆ. ಹಾಯ್ ಮಮ್ಮಿ. ಓಡೋಣ. ಇಲ್ಲಿ ಮಲಗಿದ್ದಾರೆ ಇಬ್ರು. ಪಾಪ ನೋಡಿ ಇವ್ನು ನೋಡಿ ಹೆಂಗ್ ಮಲಗಿದ್ದಾನೆ ಪಾಪ. ನನ್ನ ಮಗ ಎಲ್ಲಿ ಮಲಗಿದ್ದಾನೆ. ಅವ್ನು ಜೋಕಾಲಿಲ್ಲ ಅಂದ್ರೆ ಇರಲ್ಲ. ಓಡೋಣ, ಟೈಮ್ ಆಯ್ತು. ಎಲ್ಲ ಹೊರಟ್ರು. ನನ್ನ ಮಗ ಮಲಗಿದ್ದಾನೆ. ಈಗ ನಾವು ಹೊರಡ್ತಿದ್ದೀವಿ. ಬರದ ಮಮ್ಮಿ. ಬಾಯ್ ಬಾಯ್. ಬಾಯ್. ಫೋನ್ ಇಸ್ಕೊಂಡ ಬರ್ತಾವಳ ಅವಳು. ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ಹೆಂಗೋ ನನ್ನ ಮಗ ಇಷ್ಟೊತ್ತಕ್ಕ ಮಲ್ಗೋನೆ, ಅದೊಂದೇ ಖುಷಿ ವಿಷಯ ಅಲ್ವಾ. ತೊಂದರೆ ಬಿಸಿನೀರು ವಾಪಸ್ ಹಂಗೆ ತೊಗೊಂಡೋಗ್ತಿದ್ವಿ. ಬಿಸಿನೀರು ತೊಗೊಂಡೋದೆ, ಕುಡಿಯೋಕ್ಕೆ ಆಗಲಿಲ್ಲ. ಕ್ಯಾನು ಡಿಕ್ಕಿಲೇ ಮರ್ತ್ಬಿಟ್ಟೆ. ಹಾಗಾಗಿ ಫಸ್ಟ್ ಟೈಮ್ ತಣ್ಣೀರು ಕುಡ್ದಿದ್ದೀನಿ. ಅಮ್ಮಂಗೆ ಬರ್ತಾರೆ, ಮಕ್ಕಳಿದ್ದಾರೆ. ನನಗೆ ಖುಷಿ ವಿಷಯ ಏನು ಗೊತ್ತಾ, ನನ್ನ ಮಗ ಇಷ್ಟೊತ್ತಕ್ಕ ಮಲ್ಗೋನೆ. ನಾನು ಎದ್ಬಿಡ್ತಾನೆ, ಅರ್ಧಕ್ಕೆ ಓಡಿ ಬರಬೇಕು ಅಂದ್ಕೊಂಡೆ. ಹೆಂಗೋ ಮಲ್ಗೋನೆ. ಓಯ್ ಬಂಗಾರ, ಎದ್ಬಿಟ್ಟಿದ್ದೀರಲ್ಲ ಬಂಗಾರ ನೀವು. ಮಮ್ಮಿನ ಬಿಟ್ಟಿದ್ಯಾ? ಕೆಲಸ ಮಾಡಂತ ಹೇಳಿದ್ದೇನೆ, ಮಾಡಿದ್ರೆ ಐಸ್ ಕ್ರೀಮ್ ಕೊಡು. ಓಹೋ, ಇದು ಫ್ಯಾಮಿಲಿ ಪ್ಯಾಕ್. ನೀವು ತಂದಿರಾ? ನಾನು ಮದುವೆ ಮನೆ ಅಂದ್ಕೊಂಡೆ. ಹಲೋ ಬಂಗಾರಿ. ಹಾಯ್, ಮಿಸ್ ಯು ಬಂಗಾರಿ. ರಾತ್ರಿ ಎಷ್ಟು ಕೆಲಸ ಮಾಡಿದ್ರೆ ಮಿಸ್ ಮಾಡ್ಕೊಂಡ. ಸೇಮ್ ಪ್ಯಾಟ್ರನ್ ಬಟ್ಟೆ ಹಾಕ್ಬೇಕು, ಮ್ಯಾಚಿಂಗ್ ಹಾಕ್ಬೇಕು ದಾರೆಗೆ ಅನ್ಕೊಂಡಿದ್ದೆ. ನಿಮ್ಮ ಓ ಇರ್ತಿರ್ಲಿಲ್ಲ ನೋಡಿ. ಒಂಚೂರು ಹತ್ತಿಲ್ಲ, ಸೈಲೆಂಟ್ ಹಚ್ಕಟ್ಟಾಗ ಮಲ್ಕೊಂಡು. ಯಪ್ಪ ನಿನ್ನೆ ಅಂತೂ ಯಾಕಂದ್ರೆ ಮದುವೆ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಅನ್ನಿಸ್ತು. ಆ ಲೆವೆಲಿಗೆ ರೋಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಇವತ್ತು ಅದಕ್ಕೆ ಪ್ಲ್ಯಾನ್ ಮಾಡಿ ಅವನಿಗೆ ಮಲಗಿಸ್ಬಿಟ್ಟು ಹೋಗ್ಬಿಟ್ಟೆ, ಬೇಗ ಬೇಗ ಮುಗಿಸ್ಕೊಂಡು ಬರೋಣ ಅಂತ. ಬಟ್ ಅವನಿಗೆ ಎದ್ದು ಹಠ ಮಾಡಲಿಲ್ಲ, ಆರಾಮಾಗಿದ್ದ. ಯಾಕೆ ಮಗನೆ ಒಟ್ಟಿನಲ್ಲಿ ಆರಾಮಾಗಿದ್ನಲ್ಲ, ಅದೊಂದೇ ಖುಷಿ ವಿಷಯ ಅಷ್ಟೇ. ಇದೆಲ್ಲ ನಮ್ಮ ಮಮ್ಮಿ ಮಾಡಿರೋದು ಅಂತ ತಗೊಂಡೋಗಿ ನಮ್ಮ ಹಸ್ಬೆಂಡಿಗೆ ಕೊಡ್ತೀನಿ. ಏನು ಹೇಳ್ತೀನಿ ನೋಡೋಣ. ಕಂಡಿಡ್ಬಿಡ್ತಾರೆ ಆ್ಯಕ್ಚುಲಿ, ಅಷ್ಟು ಈಸಿ ಇಲ್ಲ ಅವರು. ನೋಡೋಣ ಏನು ಹೇಳ್ತಾರೆ ಅಂದ್ಬಿಟ್ಟು. ಏನೆಲ್ಲ ರಾತ್ರಿ ಅಷ್ಟಿಲ್ಲ. ದಿಸ್ ಈಸ್ ಫಾರ್ ಯು. ನಿಂಗೋಸ್ಕರ ನೈಟೆಲ್ಲ ಮಾಡಿದೆ ನಾನು. ಸುಳ್ಳು ಹೇಳ್ಬೇಕು, ಇಷ್ಟೋ ಸುಳ್ಳು ಹೇಳ್ಬಾರ್ದು. ಎಲ್ಲಿ ತಂದಿದ್ದಾನಲ್ಲ ತಂದಿರೋದಲ್ಲ, ಮಾಡಿರೋದು. ನಿಂಗೋಸ್ಕರ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಆದ್ರೆ ನಂಬಲ್ಲ ಅದು. ಈ ಟೈಮಲ್ಲಿ ಮಗ ಹಿಂಗಿರೋ ಟೈಮಲ್ಲಿ ನೀನು ಮಾಡ್ತೀಯ. ನಾರ್ಮಲ್ ಟೈಮಲ್ಲಿ ಹಾಂ ಅದೇ ಮತ್ತೆ ಬೇಕಿತ್ತಂದ್ರಾ? ಇಲ್ಲ, ಮಾಡಿರೋದು. ಟೇಸ್ಟ್ ನೋಡು. ಎಲ್ಲ ಟೇಸ್ಟ್ ಮಾಡ್ಬೇಕಾ? ಎಲ್ಲ ನಿಂಗೇನೆ. ಎಂಜಾಯ್ ಎಂಜಾಯ್. ರಸಗುಲ್ಲ ಸ್ವಲ್ಪ. ನಿಂಗೋಸ್ಕರ ನಾನು ಕಷ್ಟಪಟ್ಟು ಮಾಡಿದ್ದೀನಿ. ಅದು ಓವೆನಲ್ಲಿ ಇಟ್ಟು ಬಿಸಿ ಮಾಡಿದ್ದೀನಿ. ಓವೆನೇ ಇಲ್ಲ, ಎಲ್ಲಿಂದ ಬಂತು ಅಂತ ಮೈಂಡ್ ವಾಯ್ಸು.
ಭಾಳ ಸೂಪರ್ ಆಗಿದೆ.